ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಜೋರಾಗ್ತಾ ಇದೆ ಪ್ರೈಸ್ ಪಾಲಿಟಿಕ್ಸ್. ಈಗ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ. ಕೈ ಕಮಲ ಮಧ್ಯೆ ಜೋರಾಯಿತು ಪ್ರೈಸ್ ಪಾಲಿಟಿಕ್ಸ್. ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ. ನಮ್ಮ ಮೆಟ್ರೋ ದರವನ್ನ ರಾಜ್ಯ ಸರ್ಕಾರ ನಿರ್ಧರಿಸಿಲ್ಲ, ಬದಲಿಗೆ ಕೇಂದ್ರ ಸರ್ಕಾರ ಇದೆ ಅದು ರಚಿಸಿದೆ ಅಂತ ಸಿಎಂ ಹೇಳಿಕೆ ಕೊಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಇದೀಗ ಸಿಎಂ ಸಿದ್ದು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈಗ ಕೈ ಕಮಲ ಮಧ್ಯೆ ನಡೀತಾ ಇರುವಂತಹ ಈ ಪ್ರೈಸ್ ಪಾಲಿಟಿಕ್ಸ್ ಏನಿದೆ ಇದು ಕೇಂದ್ರ ಸರ್ಕಾರದತ್ತ ಈಗ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಮೆಟ್ರೋ ದರವನ್ನ ರಾಜ್ಯ ಸರ್ಕಾರ ನಿರ್ಧರಿಸಿಲ್ಲ, ಕೇಂದ್ರ ರಚಿಸಿದಂತಹ ಸಾಯತತ್ವ ಸಮಿತಿ ನಿರ್ಧರಿಸುತ್ತೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸಾಮಾಜಿಕ ಜಾಲತಾಣವಾದಂತಹ ಎಕ್ಸ್ ಖಾತೆಯಲ್ಲಿ ಈಗ ಕೌಂಟರ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವು ಕೇಂದ್ರ ಸರ್ಕಾರ ಈಗ ಈ ಮೆಟ್ರೋ ದರವನ್ನು ಏರಿಕೆ ಮಾಡಿರೋದು ರಾಜ್ಯ ಸರ್ಕಾರ ಅಲ್ಲ ಅಂತ ಈಗ ಆರೋಪವನ್ನು ಮಾಡ್ತಾ ಇರೋದು. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಆಘಾತ, ಯೆಲ್ಲೋ ಲೈನ್ ಕೂಡ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂದಿನ ದರ ಮತ್ತೆ ಸೋಮವಾರದೊಂದು ಎಷ್ಟು ದರ ಇರುತ್ತೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಬರೋಬ್ಬರಿ ಒಂದು 3% ಹೆಚ್ಚಾಗಿದೆ. ಮೆಜೆಸ್ಟಿಕ್ಕಿಂದ ಶಿಡ್ಲಘಟ್ಟಾಗೆ 60 ರೂಪಾಯಿ ಇದ್ರೆ ಇವತ್ತು, ಇನ್ನು ನಾಳೆ 2 ದಿವಸಕ್ಕೆ 63 ಆಗುತ್ತೆ. ಸೊ ಈಗ ಸಿಎಂ ಅವರು ಒಂದು ಪೋಸ್ಟನ್ನು ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಹಾಕಿಕೊಂಡಿದ್ದಾರೆ. ಏನು ಈ ಕೇಂದ್ರ ಸರ್ಕಾರದ ನಮ್ಮ ದರ ಮೆಟ್ರೋನ ಹೆಚ್ಚು ಮಾಡಿದ್ದಾರೆ, ಇದು ರಾಜ್ಯ ಸರ್ಕಾರ ಮಾಡಿಲ್ಲ. ಹಾಗಾಗಿ ಇದು ಕೇಂದ್ರ ರಚಿಸಿದಂತಹ ಸಾಯತತ್ವ ಸಮಿತಿಯೇ ನಿರ್ಧರಿಸುತ್ತೆ ಇದ್ರ ಬಗ್ಗೆ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯ ಮೂಲಕ ಇದೀಗ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರುವಂತಹ ಈ ದರ ಏರಿಕೆ, ಅದರಲ್ಲೂ ನಮ್ಮ ಮೆಟ್ರೋದಲ್ಲಿ ತುಂಬಾನೇ ದರ ಏರಿಕೆ ಆಗ್ತಾ ಇದೆ. ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಈ ನಮ್ಮ ಮೆಟ್ರೋ ದರವನ್ನ ಈಗ ಆಲ್ರೆಡಿ ಕೂಡ ಹೈಕ್ ಮಾಡಿದ್ರು. ಸೊ ಈಗ ಮತ್ತೆ ಹೈಕ್ ಮಾಡ್ತೀನಿ ಅಂತ ಹೋಗ್ತಾ ಇದ್ರೆ ಸಾಮಾನ್ಯ ವರ್ಗದ ಜನರಿಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಏನು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ, ಇದು ರಾಜ್ಯ ಸರ್ಕಾರಕ್ಕೆ ಬರೋದಿಲ್ಲ, ಕೇಂದ್ರ ಸರ್ಕಾರ ಮಾಡಿರುವಂತಹ ನಮ್ಮ ಮೆಟ್ರೋ ದರವನ್ನು ಏರಿಕೆ ಮಾಡಿರೋದು ನಾವಲ್ಲ ಅನ್ನೋದನ್ನ ಕೌಂಟರ್ ಕೊಡ್ತಾ ಇದ್ದಾರೆ. ಜೊತೆಗೆ ಈಗ ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ ಬಿಜೆಪಿ ಈ ಎರಡೂ ಕೂಡ ಈಗ ನಾವಲ್ಲ ಇದು ಕೇಂದ್ರ ಸರ್ಕಾರ ಅಂತ, ಅದು ರಾಜ್ಯ ಸರ್ಕಾರ ಅಂತ, ಇದು ಒಬ್ಬರ ಮೇಲೆ ಒಬ್ರು ಬೊಟ್ಟು ಮಾಡ್ಕೊಂಡು ತೋರಿಸ್ಕೊಂಡು ಒಟ್ಟಿನಲ್ಲಿ ದರ ಮಾತ್ರ ಏರಿಕೆ ಮಾಡ್ತಾನೆ ಇದ್ದಾರೆ. ಸದ್ಯಕ್ಕೆ ಕೇಂದ್ರದತ್ತ ರಾಜ್ಯ ಸರ್ಕಾರ ಬೊಟ್ಟು ಮಾಡ್ತಾ ಇದ್ರು, ಈ ಕಡೆ ಸಿದ್ದರಾಮಯ್ಯ ಕೂಡ ಅಷ್ಟೇ ಗರಂ ಆಗಿದ್ದಾರೆ. ಬಿಕಾಸ್ ನಾವು ನಮ್ಮ ಮೆಟ್ರೋ ದರವನ್ನು ಏರಿಕೆ ಮಾಡಿಲ್ಲ, ಅದಕ್ಕೆ ಸಂಪೂರ್ಣವಾಗಿ ಇರುವಂಥ ಸಾಯತತ್ವ ಸಮಿತಿ ಅಂತಂದರೆ ಅದು ನಿರ್ಧರಿಸುತ್ತೆ, ಅದಕ್ಕೆ ಆ ಬಲ ಇದೆ. ಹಾಗಾಗಿ ನಮ್ಮ ಮೆಟ್ರೋ ದರವನ್ನು ರಾಜ್ಯ ಸರ್ಕಾರ ನಿರ್ಧರಿಸಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ತಮ್ಮ ಸಾಮಾಜಿಕ ಜಾಲತಾಣವಾದಂತಹ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ.